ನಮಸ್ಕಾರ ಸ್ನೇಹಿತರೆ, ತಮ್ಮೆಲ್ಲರಿಗೂ ಶುಭೋದಯ. ಮನಸ್ಸಿನ 108 ಪ್ರಶ್ನೆಗಳು ಕನ್ನಡ ಆಡಿಯೋ ಸರಣಿ ಕೇಳ್ತಾ ಬಂದಿದ್ದೀರಿ. ಒಮ್ಮೊಮ್ಮೆ ಬರೀ 108 ಪ್ರಶ್ನೆಗಳು ಅಷ್ಟೇನಾ ಅಂತ ಅನಿಸುತ್ತೆ. 1000 ಪ್ರಶ್ನೆಗಳಿವೆ ಅಂತ ಹೇಳಿದ್ರು ಅದು ಕಡಿಮೆ ಅಂತಾನೆ ಹೇಳಬೇಕು. ಪ್ರತಿ ಸರ್ತಿ ನಾನು ಕೌನ್ಸಿಲಿಂಗ್ ಸೆಷನ್ನಲ್ಲಿ ಕೂತಾಗ ಪ್ರತಿ ವ್ಯಕ್ತಿತ್ವ, ಅವರು ಯೋಚಿಸುವ ರೀತಿ, ಅವರು ನಂಬಿರುವ ನಂಬಿಕೆಗಳು, ನಡವಳಿಕೆಗಳು, ಇಷ್ಟು ಜನರಲ್ಲಿ ಒಬ್ಬರೂ ಇನ್ನೊಬ್ಬ ರೀತಿ ಇಲ್ವಲ್ಲ. ಒಮ್ಮೊಮ್ಮೆ ವಿಸ್ಮಯ ಅನಿಸತ್ತೆ, ಒಮ್ಮೊಮ್ಮೆ ಎಷ್ಟು ನಿಗೂಢವಾಗಿದೆ ಅಂತ ಅನಿಸತ್ತೆ ಕೂಡ. ಪ್ರತಿ ಘಟ್ಟ ಒಂದೊಂದು ರೀತಿಯದ್ದು. ನಿಮಗೆ ಗೊತ್ತಾ, ನಮ್ಮ ಮೆದುಳಿನ ಬೆಳವಣಿಗೆ 2 ಮಜಲುಗಳಲ್ಲಿ ಸಾಕಷ್ಟು ಬೆಳವಣಿಗೆ ಆಗತ್ತೆ. ಯಾವುದಪ್ಪ ಅದು ಅಂದರೆ, ಮೊದಲನೆಯ ಮಜಲು ಅಂದರೆ ಮಗುವಿನ ಹುಟ್ಟಿದಂದಿನಿಂದ 5 ವರ್ಷದವರೆಗಿನ ಘಟ್ಟವನ್ನು ನಾವು ಫೌಂಡೇಶನ್ ಇಯರ್ಸ್ ಅಂತ ಹೇಳ್ತೀವಿ. ಇದರಲ್ಲಿ ಗರಿಷ್ಠ ಮೆದುಳಿನ ಬೆಳವಣಿಗೆ ಆಗತ್ತೆ. ದ ಪೀಕ್ ಬ್ರೈನ್ ಡೆವಲಪ್ಮೆಂಟ್ ಹ್ಯಾಪನ್ಸ್ ಡ್ಯೂರಿಂಗ್ ಅರ್ಲಿ ಚೈಲ್ಡ್ಹುಡ್ ಬಿಟ್ವೀನ್ 0 to 5 years and we call it as foundation years. Peak brain development happens in the terms of neuron growth, synaptic connections and sensory and motor skills. Language acquisition, emotional bonding, and foundational learning skills are rapidly developed. Brain doubles in size during the first year and reaches 90% of the adult size by age 5. ಇನ್ನು ಎರಡನೆಯ ಮುಖ್ಯ ಮೆದುಳಿನ ಬೆಳವಣಿಗೆಯ ಘಟ್ಟ ಅಂದರೆ ಅದು ಯೌವನಾವಸ್ಥೆ. ದಟ್ ಈಸ್ ಅಡೋಲೆಸೆಂಟ್ ಇಯರ್ಸ್ ಬಿಟ್ವೀನ್ 12 to 25 years. ಇದನ್ನು ರಿಮಾಡೆಲಿಂಗ್ ಇಯರ್ಸ್ ಅಂತ ಕೂಡ ನಾವು ಕರಿತೀವಿ. ದಿಸ್ ಇಸ್ ದ ಸೆಕೆಂಡ್ ವೇವ್ ಆಫ್ ಇಂಟೆನ್ಸ್ ಬ್ರೈನ್ ಡೆವಲಪ್ಮೆಂಟ್. ಅಡೋಲೆಸೆಂಟ್ಸ್ ಫೀಲ್ ಡೀಪ್ಲಿ ಆ್ಯಂಡ್ ರಿಯಾಕ್ಟ್ ಕ್ವಿಕ್ಲಿ. ದೇರ್ ಇಮೋಷನಲ್ ಬ್ರೈನ್ ಮೆಚೂರ್ಸ್ ಫಾಸ್ಟರ್ ದ್ಯಾನ್ ದೇರ್ ರ್ಯಾಷನಲ್ ಬ್ರೈನ್. ಯೌವನಾವಸ್ಥೆ ಒಂದು ತರಹದ ಸೇತುವೆ ಇದ್ದ ಹಾಗೆ. ಬಾಲ್ಯಾವಸ್ಥೆಯಿಂದ ಪ್ರೌಢಾವಸ್ಥೆಗೆ ಬರುವ ಹಾದಿಯಲ್ಲಿ ಸಾಕಷ್ಟು ಸಂಶಯಗಳು, ಜಿಜ್ಞಾಸೆಗಳು, ಸಂದೇಹಗಳು, ಗೊಂದಲಗಳು, ಪ್ರಶ್ನೆಗಳು ಇಬ್ಬರಿಗೂ ಅಂದರೆ ಗಂಡು ಹಾಗೂ ಹೆಣ್ಣು ಈ ಇಬ್ಬರ ಮಕ್ಕಳಿಗೂ ಸಮನಾಗಿ ಇರತ್ವೆ. ದೈಹಿಕವಾಗಿ, ಮಾನಸಿಕವಾಗಿ, ಚಿಂತನಾತ್ಮಕವಾಗಿ ಪ್ರತಿ ಭಾಗದಲ್ಲೂ ಬದಲಾವಣೆ, ಬೆಳವಣಿಗೆ ಆಗತ್ವೆ. ಗೊತ್ತಿಲ್ಲದ ಮೌನ, ಅರಿವಿಲ್ಲದ ಮನಸ್ಸಿನ ಸದ್ದು, ಒತ್ತಡ, ತನ್ನದೇ ಆದ ಐಡೆಂಟಿಟಿ ನಿರ್ಮಾಣವಾಗುವ ಹಂತ, ಇದೆಲ್ಲದರ ಮಧ್ಯೆ ಭಾವನಾಲೋಕದ ಪಯಣ, ಉಯ್ಯಾಲೆಯಾಡುವ ದುಗುಡ, ಉದ್ವೇಗ, ಹಪಹಪಿಸುವ ಮನಸ್ಸು ಹಾಗೂ ಅದರ ಬಗ್ಗೆ 106 ಪ್ರಶ್ನೆಗಳು. ಇಡೀ ದೇಹವನ್ನೇ ನಿಯಂತ್ರಿಸುವ ಈ ಚಿಕ್ಕ ಮೆದುಳು, ಅದರೊಳಗಿನ ನಮ್ಮ ಮನಸ್ಸು ಹಾಗೂ ಅದರ ಮಜಲುಗಳು ಒಂದು ಗುಪ್ತ ಪ್ರಪಂಚವೇ ಸರಿ. ಬನ್ನಿ, ಈ ನಿಗೂಢತೆಯನ್ನು, ಯೌವನಾವಸ್ಥೆಯ ಅವ್ಯವಸ್ಥೆಯನ್ನು, ಮನಸ್ಸಿನಲ್ಲೇಳುವ ಸಾಮಾನ್ಯ ಪ್ರಶ್ನೆಗಳಿಗೆ ನಮ್ಮ ಲೇಖಕರು ಇಲ್ಲಿ ಉತ್ತರಿಸಿದ್ದಾರೆ. ಅದನ್ನು ಕೇಳುವ ಮುನ್ನ ನಮ್ಮ ಚಾನೆಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಈ ಉಪಯುಕ್ತ ಮಾಹಿತಿಯನ್ನು ನಿಮ್ಮ ಸ್ನೇಹಿತರಿಗೋ ಆಪ್ತರಿಗೋ ತಿಳಿಸಿ ಹಂಚ್ಕೊಳ್ಳಿ. ಇನ್ನು ಮಕ್ಕಳಿಗೆ ದಯವಿಟ್ಟು ಇದರ ಬಗ್ಗೆ ವೈಜ್ಞಾನಿಕವಾಗಿ ವಿಶ್ಲೇಷಿಸಿ ಇದನ್ನು ಹಂಚ್ಕೊಳ್ಳಿ. ಇನ್ನು ಇವತ್ತಿನ ಹದಿಹರೆಯದ ಮನಸ್ಸಿನ ಪ್ರಶ್ನೆಗಳು ಇಲ್ಲಿವೆ. ಇನ್ನು ನಮ್ಮ ಮೊದಲನೆಯ ಪ್ರಶ್ನೆ, ಹುಡುಗ ಹುಡುಗಿ ಹರೆಯಕ್ಕೆ ಕಾಲಿಟ್ಟಿದ್ದಾರೆ ಎಂಬುದಕ್ಕೆ ಮುಖ್ಯ ಬದಲಾವಣೆ ಅಥವಾ ಲಕ್ಷಣ ಯಾವುದು? ಹುಡುಗನಲ್ಲಿ ವೀರ್ಯಸ್ಖಲನ ಮತ್ತು ಹುಡುಗಿಯಲ್ಲಿ ಋತುಸ್ರಾವ ಪ್ರಾರಂಭವಾಗುವುದು ಅವರು ಮೆಚೂರ್ ಆಗಿದ್ದಾರೆ ಎಂಬುದರ ಮುಖ್ಯ ಲಕ್ಷಣ. ಹುಡುಗನಲ್ಲಿ ಗಡ್ಡ, ಮೀಸೆ, ಸ್ನಾಯುಗಳ ಬೆಳವಣಿಗೆ, ಕಂಕುಳು, ಜನನಾಂಗದ ಸುತ್ತ ಕೂದಲು. ಇನ್ನು ಹುಡುಗಿಯಲ್ಲಿ ಸ್ತನಗಳ ಬೆಳವಣಿಗೆ, ಕಂಕುಳು, ಜನನಾಂಗದ ಸುತ್ತ ಕೂದಲು ಇವೆಲ್ಲ ಎರಡನೆಯ ಮಟ್ಟದ ಬದಲಾವಣೆಗಳು. ಇವು ಕೆಲವರಲ್ಲಿ ಕಾಣಿಸಿಕೊಳ್ಳುವುದು ಸ್ವಲ್ಪ ನಿಧಾನವಾಗಬಹುದು, ಅದಕ್ಕಾಗಿ ಚಿಂತೆ ಬೇಕಾಗಿಲ್ಲ. ಇನ್ನು ಇವತ್ತಿನ ನಮ್ಮ ಎರಡನೆಯ ಪ್ರಶ್ನೆ, ಈ ಅವಧಿಯಲ್ಲಿ ಹುಡುಗ ಹುಡುಗಿಯರು ತಮ್ಮ ಜನನಾಂಗವನ್ನು ತಾವೇ ಮುಟ್ಟಿ ಪ್ರಚೋದಿಸಿ ಸಂತೋಷ ಪಡುತ್ತಾರಲ್ಲ, ಅದಕ್ಕೆ ಹಸ್ತಮೈಥುನ ಅಂತ ಹೇಳ್ತಾರೆ. ಇದರಿಂದ ಏನಾದರೂ ಹಾನಿ, ಅಪಾಯ ಇದೆಯೇ ಎಂಬುದು. ಇದಕ್ಕೆ ಉತ್ತರ ಇಲ್ಲಿದೆ. ಖಂಡಿತ ಇಲ್ಲ.
ಹಸ್ತಮೈಥುನ ತಪ್ಪು, ಕೆಟ್ಟದ್ದು, ಅದರಿಂದ ಜನನಾಂಗ ಸಣ್ಣಗಾಗಿ ಬಿಡುತ್ತದೆ ಎಂಬ ತಪ್ಪು ನಂಬಿಕೆ ಜನರಲ್ಲಿ ಬಹಳಷ್ಟಿದೆ. ಈ ನಂಬಿಕೆ ಸರಿಯಲ್ಲ. ಹರೆಯಕ್ಕೆ ಬರುತ್ತಿದ್ದಂತೆ ಜನನಾಂಗ ಉದ್ರೇಕಗೊಳ್ಳುವುದು, ಆ ಭಾಗದ ಚರ್ಮ ಹೆಚ್ಚು ಸಂವೇದನಾಶೀಲವಾಗುವುದು, ಅದನ್ನು ಮುಟ್ಟಿ ಸವರಿದರೆ ಸುಖಾನುಭವವಾಗುವುದು, ಮನಸ್ಸಿನಲ್ಲಿ ಲೈಂಗಿಕ ಆಸಕ್ತಿ, ಲೈಂಗಿಕ ಬಗ್ಗೆದ ಭಾವನೆಗಳು ಹಾಗೂ ಕಲ್ಪನೆಗಳು ಬರುವುದು, ಇವೆಲ್ಲ ಸಹಜವಾಗಿ ಸ್ವಾಭಾವಿಕವಾಗಿ ವ್ಯಕ್ತಿಯನ್ನು ಹಸ್ತಮೈಥುನ ಮಾಡಿಕೊಳ್ಳಲು ಪ್ರೇರೇಪಿಸುತ್ತದೆ. ಮನೋಲೈಂಗಿಕ ಬೆಳವಣಿಗೆಯಲ್ಲಿ ಇದೊಂದು ಸಹಜವಾದ ಹಂತ. ಲೈಂಗಿಕ ಅಭಿವ್ಯಕ್ತಿಗೆ ಹಸ್ತಮೈಥುನ ಸರಳ ಮತ್ತು ಸುರಕ್ಷಿತವಾದ ವಿಧಾನ. ಆದ್ದರಿಂದ ಯಾರೇ ಆಗಲಿ ಹಸ್ತಮೈಥುನ ಮಾಡಿಕೊಂಡು ತಾನು ತಪ್ಪು ಮಾಡುತ್ತಿದ್ದೇನೆ ಎಂದು ಭಯಪಡುವ ಅಗತ್ಯವಿಲ್ಲ. ಹಸ್ತಮೈಥುನ ವೀರ್ಯಸ್ಖಲನಗಳಿಂದ ಯಾವ ಕೆಡಕೂ ಇಲ್ಲ, ಹಾನಿಯೂ ಇಲ್ಲ. ಇನ್ನು ನಮ್ಮ ಮುಂದಿನ ಪ್ರಶ್ನೆ, ಲೈಂಗಿಕ ಭಾವನೆಗಳು, ಲೈಂಗಿಕ ವಿಚಾರಗಳು ಪದೇ ಪದೇ ಬಂದು ಇತರ ಮುಖ್ಯ ಕೆಲಸ ಕರ್ತವ್ಯಗಳನ್ನು, ಉದಾಹರಣೆಗೆ ಓದು, ಅಧ್ಯಯನ ನಿರ್ವಹಿಸುವ ಈ ರೀತಿಯಲ್ಲಿ ಅಡ್ಡಿಯಾಗುತ್ತಾ ಇವೆಯೇ? ಅದಕ್ಕೆ ಏನು ಪರಿಹಾರ ಎಂಬುದಕ್ಕೆ ಉತ್ತರ ಇಲ್ಲಿದೆ. ಈಚಿನ ದಿನಗಳಲ್ಲಿ ಸಮೂಹ ಮಾಧ್ಯಮಗಳು ಅಂದರೆ ಪತ್ರಿಕೆ, ಇಂಟರ್ನೆಟ್, ಟಿವಿ, ಸಿನಿಮಾ ಸಾಕಷ್ಟು ಲೈಂಗಿಕ ಪ್ರಚೋದಕ ವಾತಾವರಣವನ್ನು ಸೃಷ್ಟಿಸಿವೆ. ಸಾಕಷ್ಟು ಪ್ರೈವಸಿ ಇಲ್ಲದೆ ಸಣ್ಣ ಮನೆಗಳಲ್ಲಿ ಮಕ್ಕಳು ಮತ್ತು ಹರೆಯದವರು ದೊಡ್ಡವರ ಲೈಂಗಿಕ ಚಟುವಟಿಕೆಗಳನ್ನು ನೋಡುತ್ತಾರೆ. ಶಾಲಾ ಕಾಲೇಜುಗಳಲ್ಲಿ, ಇತರ ಸಾರ್ವಜನಿಕ ಸ್ಥಳಗಳಲ್ಲಿ ಹರೆಯದವರು ಲೈಂಗಿಕ ಪ್ರಚೋದಕ ರೀತಿಯಲ್ಲಿ ಅಲಂಕರಿಸಿಕೊಂಡು ಪರಸ್ಪರವಾಗಿ ಆಕರ್ಷಿಸುತ್ತಾರೆ. ಇದರಿಂದ ವ್ಯಕ್ತಿ ಲೈಂಗಿಕವಾಗಿ ಉದ್ರೇಕಗೊಂಡು ಹೆಚ್ಚಿನ ಸಮಯ ಲೈಂಗಿಕ ಕಲ್ಪನೆ ಅಂದರೆ ಫ್ಯಾಂಟಸಿಗಳಲ್ಲಿ ತೊಡಗುತ್ತಾನೆ. ಓದಿನಲ್ಲಿ, ಉದ್ಯೋಗದಲ್ಲಿ ಆಸಕ್ತಿ ಕಳೆದುಕೊಳ್ಳುತ್ತಾನೆ. ಲೈಂಗಿಕ ದುಸ್ಸಾಹಸಗಳಲ್ಲೂ ತೊಡಗಬಹುದು. ಲೈಂಗಿಕವಲ್ಲದ ಇತರ ಆಕರ್ಷಣೀಯ ವಿಷಯ ಚಟುವಟಿಕೆಗಳಲ್ಲಿ ತೊಡಗುವುದು ಒಂದು ಉತ್ತಮ ವಿಧಾನ. ಶಾರೀರಿಕ ವ್ಯಾಯಾಮ, ಬಯಲಲ್ಲಿ ಅಥವಾ ಒಳಾಂಗಣದಲ್ಲಿ ಆಡುವ ಕ್ರೀಡೆಗಳು, ಸಂಗೀತ, ನೃತ್ಯ, ನಾಟಕ ಮತ್ತು ಇತರ ಲಲಿತ ಕಲೆಗಳು ಸಹಾಯಕಾರಿ. ಅಲ್ಲದೆ ಲೈಂಗಿಕ ಪ್ರಚೋದಕ ಸಾಮಗ್ರಿಗಳು ಮತ್ತು ಸನ್ನಿವೇಶ ಹಾಗೂ ವ್ಯಕ್ತಿಗಳಿಂದ ದೂರವಿರುವುದು ಬಹಳಷ್ಟು ಕ್ಷೇಮ. ಇನ್ನು ಮುಂದಿನ ಪ್ರಶ್ನೆ, ವಿವಾಹ ಪೂರ್ವ ಲೈಂಗಿಕ ಚಟುವಟಿಕೆ, ಲೈಂಗಿಕ ಸಂಪರ್ಕ ಹೆಚ್ಚುತ್ತಿದೆ. ಇದು ಒಳ್ಳೆಯದೇ? ಖಂಡಿತ ಒಳ್ಳೆಯದಲ್ಲ. ಮದುವೆಯಿಂದ ಹೊರಗೆ ಅಂದರೆ ಮದುವೆಗೆ ಮುನ್ನ ಅಥವಾ ಮದುವೆಯಾದ ಮೇಲೆ ಯಾವುದೇ ವ್ಯಕ್ತಿಯೊಂದಿಗೆ ಲೈಂಗಿಕ ಸಂಪರ್ಕ ಮಾಡುವುದು ಅಪಾಯಕ್ಕೆ ಆಹ್ವಾನ ಕೊಟ್ಟಂತೆ. ಸಮಾಜದ ತಿರಸ್ಕಾರ, ಅವಹೇಳನಕ್ಕೆ ಗುರಿಯಾಗಬೇಕಾಗುತ್ತದೆ. ಕಿಶೋರಿ ಗರ್ಭಧರಿಸಿದರೆ ಪರಿಸ್ಥಿತಿ ವಿಕೋಪಕ್ಕೆ ಹೋಗುತ್ತದೆ. ಹುಡುಗ ಹುಡುಗಿಯರ ಮನಸ್ಸುಗಳನ್ನು ತಪ್ಪಿತಸ್ಥ ಭಾವನೆ ಕಾಡಿ ಕೀಳರಿಮೆಗೆ ಎಡೆ ಮಾಡಿಕೊಡುತ್ತದೆ. ಸಾಮಾಜಿಕ ಆರ್ಥಿಕ ಸ್ವಾವಲಂಬನೆಯನ್ನು ಸಾಧಿಸುವಂತಹ ಲೈಂಗಿಕ ಕ್ರಿಯೆ ಮದುವೆಯಿಂದ ಹರೆಯದವರು ದೂರವಿರುವುದೇ ಕ್ಷೇಮ. ಇನ್ನು ಮುಂದಿನ ಪ್ರಶ್ನೆ, ವಿವಾಹೇತರ ಸಂಬಂಧ ತಪ್ಪು ಎಂದು ತಿಳಿದಿದ್ದರೂ ಅಂತಹ ಸಂಬಂಧಗಳನ್ನು ಜನ ಮಾಡುತ್ತಾರೆ ಏಕೆ? ಬಹಳ ಮುಖ್ಯವಾದ ಪ್ರಶ್ನೆ. ಇದಕ್ಕೆ ಉತ್ತರ, ಲೈಂಗಿಕ ಆಸೆ ಬಯಕೆಗಳು ಹೆಚ್ಚು ಶಕ್ತಿಶಾಲಿಯಾಗಿದ್ದು ವ್ಯಕ್ತಿ ಹೆಚ್ಚು ವಿವೇಚನೆಗಳಿಂದ ನಡೆದುಕೊಳ್ಳದಿದ್ದರೆ ಹಾಗೂ ಈ ಆಸೆ ಬಯಕೆಗಳ ಮೇಲೆ ಹತೋಟಿ ಸಾಧಿಸದಿದ್ದರೆ ತೊಂದರೆಗಳಿಗೆ ಸಿಕ್ಕಿಹಾಕಿಕೊಳ್ಳುತ್ತಾನೆ. ಲೈಂಗಿಕ ಸ್ವೇಚ್ಛಾಚಾರದಲ್ಲಿ ತೊಡಗಿ ತನಗೂ ಇತರರಿಗೂ ಅಪಾಯಕಾರಿಯಾಗುತ್ತಾನೆ. ಲೈಂಗಿಕತೆ ಬಗ್ಗೆ ಉತ್ಪ್ರೇಕ್ಷಿತ ಕಲ್ಪನೆ, ನಿರೀಕ್ಷೆಗಳು, ಲೈಂಗಿಕ ಪ್ರಚೋದಕ ಪರಿಸರ, ಮದ್ಯ, ಮಾದಕ ಪದಾರ್ಥಗಳ ಸೇವನೆ, ಮದುವೆಯಾಗಿದ್ದರೆ ಸಂಗಾತಿಯೊಂದಿಗಿನ ಹೊಂದಾಣಿಕೆ ಇಲ್ಲದಿರುವುದು, ದಾಂಪತ್ಯ ವಿರಸ, ವಿವಾಹೇತರ ಲೈಂಗಿಕ ಸಂಬಂಧಗಳನ್ನು ಇಟ್ಟುಕೊಳ್ಳುವುದು, ದೊಡ್ಡಸ್ತಿಕೆ, ತನ್ನ ಪುರುಷತ್ವ ಲಕ್ಷಣ ಎಂಬ ತಪ್ಪು ಪ್ರತಿಷ್ಠೆ, ಜೀವನದ ಬಗ್ಗೆ ಹಾಗೂ ತನ್ನ ಸಾಧನೆ ಬಗ್ಗೆ ಅತೃಪ್ತಿ, ಇವೆಲ್ಲ ವಿವಾಹೇತರ ಲೈಂಗಿಕ ಸಂಬಂಧ ಬೆಳೆಸಲು ವ್ಯಕ್ತಿಗೆ ಕುಮ್ಮಕ್ಕು ಕೊಡುತ್ತವೆ. ಪ್ರತಿಯೊಬ್ಬ ವ್ಯಕ್ತಿ ಈ ಬಗ್ಗೆ ಎಚ್ಚರದಿಂದಿದ್ದು ವಿವಾಹೇತರ ಸಂಬಂಧ ಬೇಡ ಎಂಬ ನೈತಿಕ ಸ್ಥೈರ್ಯವನ್ನು ಪ್ರಕಟಿಸಬೇಕು. ಯಾವ ವಯಸ್ಸಿಗೆ ಮದುವೆಯಾಗಬೇಕು? ಮದುವೆಯಾಗುವ ವ್ಯಕ್ತಿಯ ಮಾನಸಿಕ ಸಿದ್ಧತೆ ಏನಿರಬೇಕು? ಬಹಳ ಮುಖ್ಯವಾದ ಪ್ರಶ್ನೆ. ನಮ್ಮ ದೇಶದಲ್ಲಿ 18 ವರ್ಷ ವಯಸ್ಸಿನ ಯುವತಿ ಮತ್ತು 21 ವರ್ಷ ವಯಸ್ಸಿನ ಯುವಕ ಮದುವೆಯಾಗಬಹುದು. ಇದರ ಜೊತೆಗೆ ಅವರಿಬ್ಬರು ಮಾನಸಿಕವಾಗಿ ಪ್ರೌಢರಾಗಿ ದಾಂಪತ್ಯ ಮತ್ತು ಅನಂತರದ ಮಕ್ಕಳ ಲಾಲನೆ ಪಾಲನೆ ಮಾಡಲು ಬೇಕಾದ ಕೌಶಲ್ಯಗಳನ್ನು ಹೊಂದಿರುವವರಾಗಿದ್ದಿರಬೇಕು. ಅವರಿಗೆ ಆರ್ಥಿಕ ಸ್ವಾವಲಂಬನೆಯೂ ಇರಬೇಕು. ಗಂಡ ಹೆಂಡತಿಯಾದವರು ತಮ್ಮ ತಮ್ಮ ವ್ಯಕ್ತಿತ್ವ, ಆಸೆ, ಆಕಾಂಕ್ಷೆಗಳು, ಲೈಂಗಿಕ ಕ್ರಿಯೆಯಿಂದ ಸುಖ ತೃಪ್ತಿಯನ್ನು ಕೊಟ್ಟು ಪಡೆಯುವ ಬಗೆಯ ಬಗ್ಗೆ ತಿಳುವಳಿಕೆ ಉಳ್ಳವರಾಗಿರಬೇಕು. ಸಾಧ್ಯವಾದರೆ ಮದುವೆಗೆ ಮುನ್ನ ಇದು ಅತ್ಯುತ್ತಮ.
ಅಥವಾ ಮದುವೆಯಾದ ಕೂಡಲೇ ಪರಸ್ಪರ ಕುಳಿತು ಚರ್ಚಿಸಿ ಸಾಧ್ಯವಾದಷ್ಟು ಒಮ್ಮತಕ್ಕೆ ಬರಬೇಕು. ಅನುಭವಸ್ಥ ಹಿರಿಯರ, ಪರಿಚಯದ ವೈದ್ಯರ ಅಥವಾ ಕುಟುಂಬ ಸಮಾಲೋಚಕ ಅಂದರೆ ಫ್ಯಾಮಿಲಿ ಕೌನ್ಸಿಲರ್ ನೆರವನ್ನು ಪಡೆಯಬೇಕು. ಹಾಗೆ ಎಷ್ಟು ಮಕ್ಕಳು, ಒಂದೇ ಅಥವಾ ಎರಡೇ, ಏನು ಬೇಕು ಮತ್ತು ಯಾವಾಗ ಅವರನ್ನು ಪಡೆಯಬೇಕು, ಸುರಕ್ಷಿತ ಜನನ ನಿಯಂತ್ರಣ ವಿಧಾನಗಳಾವುವು ಎಂಬುದನ್ನು ನಿರ್ಧರಿಸಬೇಕು. ಈ ಬಗೆಯ ಮಾನಸಿಕ ಸಿದ್ಧತೆಯಿಂದ ಗಂಡ ಹೆಂಡತಿ ಸುಖಮಯ ದಾಂಪತ್ಯ ಜೀವನವನ್ನು ನಡೆಸಬಹುದು. ಸುಖ ದಾಂಪತ್ಯದ ಗುಟ್ಟೇನು? ಇದು ನಮ್ಮ ಮುಂದಿನ ಪ್ರಶ್ನೆ. ಯಾವುದೇ ಪೂರ್ವ ಷರತ್ತಿಲ್ಲದೆ ಗಂಡ ಹೆಂಡತಿ ಪರಸ್ಪರ ಪ್ರೀತಿ ಗೌರವಗಳನ್ನು ಇಟ್ಟುಕೊಳ್ಳಬೇಕು. ತಮ್ಮಲ್ಲಿರುವ ಒಳ್ಳೆಯ ಗುಣಗಳನ್ನು ಗುರುತಿಸಿ ಸಂತೋಷ ಪಡಬೇಕು. ನ್ಯೂನತೆಗಳ ಬಗ್ಗೆ ಬೇಜಾರು ಮಾಡಿಕೊಳ್ಳದೆ ಅವುಗಳಲ್ಲಿ ನಿವಾರಣೀಯವಾದದ್ದು ಏನು ಎಂಬುದನ್ನು ಗುರುತಿಸಿ ಅದನ್ನು ಬದಲಿಸಲು ಪ್ರಯತ್ನ ಮಾಡಬೇಕು. ಸಂಸಾರಕ್ಕೆ ಸಂಬಂಧಿಸಿದ ವಿಷಯ ಸಣ್ಣದಿರಲಿ ದೊಡ್ಡದಿರಲಿ ಪರಸ್ಪರ ಚರ್ಚಿಸಿ ಒಮ್ಮತಕ್ಕೆ ಬರಲು ಯತ್ನಿಸಬೇಕು. ಕೊಟ್ಟು ತೆಗೆದುಕೊಳ್ಳುವ ಮನೋಭಾವ ಇರಬೇಕು, ಪ್ರೀತಿ ಇರಬೇಕು. ಇಬ್ಬರೂ ಗೌರವದಿಂದ ವಿಶ್ವಾಸದಿಂದ ಬೆಂಬಲಿಸಬೇಕು. ಯಾವುದನ್ನು ಸ್ವಪ್ರತಿಷ್ಠೆಯ ವಿಷಯವನ್ನಾಗಿ ಮಾಡಬಾರದು. ತೆಗೆದುಕೊಳ್ಳುವುದಕ್ಕಿಂತ ಕೊಡುವುದಕ್ಕೆ ಹೆಚ್ಚು ಪ್ರಾಶಸ್ತ್ಯ ಕೊಡಬೇಕು. ಪರಸ್ಪರ ಲೈಂಗಿಕ ಅಗತ್ಯಗಳನ್ನು ಗಮನಿಸಿ ಅವನ್ನು ಪೂರೈಸಲು ಪ್ರಯತ್ನ ಮಾಡಬೇಕು. ಲೈಂಗಿಕ ಸಾಮರಸ್ಯ ಮತ್ತು ತೃಪ್ತಿ ಸುಖ ದಾಂಪತ್ಯಕ್ಕೆ ಬಹಳ ಸಹಕಾರಿ. ಇನ್ನು ಗಂಡ ಹೆಂಡತಿ ಲೈಂಗಿಕ ಸಾಮರಸ್ಯ ತೃಪ್ತಿಯನ್ನು ಸಾಧಿಸುವುದು ಹೇಗೆ? ಮದುವೆಯ ಅನಂತರ ಆತುರ ಪಡದೆ ಗಂಡ ಹೆಂಡತಿ ಕುಳಿತು ಲೈಂಗಿಕ ವಿಚಾರಗಳ ಬಗ್ಗೆ ಆಸೆ ಆಕಾಂಕ್ಷೆಗಳನ್ನು ನಿರೀಕ್ಷೆಗಳನ್ನು ಪರಸ್ಪರ ವಿನಿಮಯ ಮಾಡಿಕೊಳ್ಳಬೇಕು. ಲೈಂಗಿಕ ಚಟುವಟಿಕೆಯ ಬಗ್ಗೆ ಲಭ್ಯವಿರುವ ವೈಜ್ಞಾನಿಕ ಪುಸ್ತಕವನ್ನು ಓದಿ ತಿಳುವಳಿಕೆಯನ್ನು ಹೆಚ್ಚಿಸಿಕೊಳ್ಳಬೇಕು. ಅವಾಸ್ತವಿಕ ನಿರೀಕ್ಷೆಗಳನ್ನು ಮತ್ತು ತಪ್ಪು ನಂಬಿಕೆಗಳನ್ನು ಬಿಡಬೇಕು. ಎಷ್ಟು ಅವಧಿಗೊಮ್ಮೆ ಕೂಡಿರಬೇಕು? ಲೈಂಗಿಕ ಕ್ರಿಯೆ ನಡೆಸಲು ಇಬ್ಬರೂ ಗಮನಿಸಬೇಕಾದ ಪೂರ್ವ ಸಿದ್ಧತೆಗಳೇನು? ತಮ್ಮ ನಡೆ ನುಡಿ ಅಲಂಕಾರ ಕೊಠಡಿಯ ಪರಸ್ಪರ ಹೇಗಿದ್ದರೆ ತಾವು ಲೈಂಗಿಕವಾಗಿ ಪ್ರಚೋದನೆಗೊಳ್ಳುತ್ತೇವೆ ಎಂಬುದನ್ನು ತಿಳಿದುಕೊಳ್ಳಬೇಕು. ರಸಿಕತೆಯಿಂದ ಪ್ರೇಮ ಸಲ್ಲಾಪ ಮಾಡಿ ಸಂತೋಷ ಪಡಬೇಕು. ಆಗ ಗಂಡ ಮತ್ತು ಹೆಂಡತಿಯ ಜನನಾಂಗಗಳು ಸಂಭೋಗಕ್ಕೆ ಅಣಿಯಾಗುತ್ತವೆ. ಅಹಿತವಾದ ಭಂಗಿಯಲ್ಲಿ ಸಂಭೋಗ ಮತ್ತು ಸಂಭೋಗದ ನಂತರ ಪ್ರೇಮ ಸಲ್ಲಾಪದ ಮುಂದುವರಿಕೆ ಲೈಂಗಿಕ ಕ್ರಿಯೆಯಲ್ಲಿ ಏಕತಾನತೆಯನ್ನು ನಿವಾರಿಸಲು ಯಾವ ರೀತಿಯ ವೈವಿಧ್ಯತೆ ಸಾಧ್ಯವಿದೆ ಎಂಬುದನ್ನು ಗಂಡ ಹೆಂಡತಿ ಕಂಡುಕೊಳ್ಳಬೇಕು. ಪರಸ್ಪರ ಒಪ್ಪಿಗೆಯಿಂದ ಪ್ರೇಮದಾಟದಲ್ಲಿ ಗಂಡ ಹೆಂಡತಿ ಏನು ಮಾಡಿದರೂ ಚೆಂದವೇ, ಹೇಗೆ ಮಾಡಿದರೂ ಚೆಂದವೇ ಅನುಭವಗಳನ್ನು ಹೇಳಿಕೊಂಡು ಎಷ್ಟು ಸಾಧ್ಯವೋ ಅಷ್ಟು ಸುಖ ತೃಪ್ತಿಯನ್ನು ಕೊಡಬೇಕು ಹಾಗೂ ಪಡೆಯಬೇಕು. ಇದರಿಂದ ಲೈಂಗಿಕ ಸಾಮರಸ್ಯ ಸಾಧ್ಯವಾಗುತ್ತದೆ. ಇನ್ನು ಮುಂದಿನ ಪ್ರಶ್ನೆ, ಸಾಮಾನ್ಯ ಲೈಂಗಿಕ ಸಮಸ್ಯೆಗಳು ಯಾವುವು? ಲೈಂಗಿಕ ಆಸಕ್ತಿ ಕುಗ್ಗುವುದು, ಶೀಘ್ರ ವೀರ್ಯಸ್ಖಲನ, ಜನನಾಂಗ ಸರಿಯಾದ ಉದ್ರೇಕಗೊಳ್ಳದಿರುವುದು, ನೋವಿನಿಂದ ಸಂಭೋಗ ಸಾಧ್ಯವಾಗದಿರುವುದು, ಸಂಭೋಗದಿಂದ ತೃಪ್ತಿಯಾಗದಿರುವುದು. ಈ ಸಮಸ್ಯೆಗಳಿದ್ದಾಗ ಸ್ತ್ರೀ ಮತ್ತು ಪುರುಷ ವೈದ್ಯರನ್ನು ಸಂಪರ್ಕಿಸಲು ಹಿಂಜರಿಯುತ್ತಾರೆ. ತಮಗೆ ಸಮಸ್ಯೆ ಇದೆ ಎಂದು ಹೇಳಿಕೊಳ್ಳುವುದು ಅವಮಾನ ಎಂದು ತಿಳಿಯುತ್ತಾರೆ. ಗುಟ್ಟಾಗಿ ಜಾಹೀರಾತಿನ ಢೋಂಗಿ ಲೈಂಗಿಕ ತಜ್ಞರಲ್ಲಿಗೆ ಹೋಗಿ ಹಣ ಮತ್ತು ಮಾನಸಿಕ ನೆಮ್ಮದಿಯನ್ನು ಕಳೆದುಕೊಳ್ಳುತ್ತಾರೆ. ಇದು ತಪ್ಪಬೇಕು. ಲೈಂಗಿಕ ಸಮಸ್ಯೆ ಇದ್ದರೆ ಕೂಡಲೇ ಕುಟುಂಬದ ಪರಿಚಯದ ವೈದ್ಯರನ್ನು ಕಾಣಬೇಕು. ಇನ್ನು ಮುಂದಿನ ಪ್ರಶ್ನೆ, ಈ ಲೈಂಗಿಕ ಸಮಸ್ಯೆಗಳಿಗೆ ಕಾರಣಗಳೇನು? ಹಾರ್ಮೋನು ಕೊರತೆ ಅಥವಾ ಸಾಮಾನ್ಯ ಕಾರಣವೇ? ಮತ್ತಿನ್ಯಾವುದರ ಕಾರಣವೂ ಏನಾದರೂ ಇದ್ದೀತೆ? ಇದಕ್ಕೆ ಉತ್ತರ ಇಲ್ಲ. ಹಾರ್ಮೋನು ಕೊರತೆ ಸಾಮಾನ್ಯ ಕಾರಣವಲ್ಲ. ಮಾನಸಿಕ ಹಾಗೂ ಮನಸ್ಸಿನ ಆತಂಕ, ಭಯ, ಬೇಸರ, ದುಃಖ ಮತ್ತು ಮಾನಸಿಕ ಒತ್ತಡಗಳೇ ಲೈಂಗಿಕ ಸಮಸ್ಯೆಗಳಿಗೆ ಸಾಮಾನ್ಯ ಕಾರಣ ಎಂಬುದನ್ನು ಗಮನಿಸಬೇಕು. ಈ ಅಹಿತ ಭಾವನೆಗಳಿಂದ ಮತ್ತು ಒತ್ತಡದಿಂದ ನರಮಂಡಲದ ಅನುವೇದಕ ನರವ್ಯವಸ್ಥೆ ಪ್ರಚೋದನೆಗೊಂಡು, ಅಂದರೆ ಸಿಂಪಥೆಟಿಕ್ ಸಿಸ್ಟಮ್ ಆಫ್ ಆಟೋನಮಿಕ್ ನರ್ವಸ್ ಸಿಸ್ಟಮ್, ಲೈಂಗಿಕ ಅನಾಸಕ್ತಿ, ಶೀಘ್ರ ವೀರ್ಯಸ್ಖಲನ, ಜನನಾಂಗದ ಉದ್ರೇಕ, ಇಳಿದು ಹೋಗುವಿಕೆಯಂತಹ ಸಮಸ್ಯೆಗಳಿಗೆ ಕಾರಣವಾಗುತ್ತದೆ. ದಾಂಪತ್ಯ ಜೀವನದ ಬಗ್ಗೆ ಭಯ, ಗರ್ಭಧಾರಣೆಯ ಬಗ್ಗೆ ಆತಂಕ, ಸಂಗಾತಿಯ ನಡೆ ನುಡಿ ಇಷ್ಟವಾಗದಿರುವುದು, ಸಂಭೋಗ ಕ್ರಿಯೆಗೆ ಸಾಕಷ್ಟು ಏಕಾಂತತೆ ಅಂದರೆ ಪ್ರೈವಸಿ ಇಲ್ಲದಿರುವುದು, ತನ್ನ ಸಾಮರ್ಥ್ಯದ ಬಗ್ಗೆ ಅನುಮಾನ, ಹಿಂದೆ ಮಾಡಿದ ಹಸ್ತಮೈಥುನ, ವೀರ್ಯಸ್ಖಲನದ ಕೆಟ್ಟ ಪರಿಣಾಮದ ಬಗ್ಗೆ ಚಿಂತೆ, ವಿವಾಹೇತರ ಲೈಂಗಿಕ ಸಂಪರ್ಕದ ಬಗ್ಗೆ ಅಥವಾ ಲೈಂಗಿಕ ರೋಗದ ಬಗ್ಗೆ ಭಯ, ತಪ್ಪಿತಸ್ಥ ಭಾವನೆಗಳು, ಲೈಂಗಿಕ ಚಟುವಟಿಕೆಗಳಿಗೆ ಮುನ್ನ ಬೀರ್, ಬ್ರಾಂದಿ ಇತ್ಯಾದಿ ಮದ್ಯಪಾನೀಯಗಳ ಸೇವನೆ. ಈ ಅಂಶಗಳು ಲೈಂಗಿಕ ವ್ಯವಸ್ಥೆಯನ್ನು ತಾತ್ಕಾಲಿಕವಾಗಿ ಅಸ್ತವ್ಯಸ್ತಗೊಳಿಸುತ್ತವೆ. ಒಂದು ವಿಫಲತೆ ಮತ್ತೊಂದಕ್ಕೆ ಎಡೆ ಮಾಡಿಕೊಡುತ್ತದೆ.
ಇನ್ನು ನಮ್ಮ ಮುಂದಿನ ಪ್ರಶ್ನೆ, ಈ ಲೈಂಗಿಕ ಸಮಸ್ಯೆಗಳನ್ನು ಸರಿಪಡಿಸುವ, ಲೈಂಗಿಕ ಶಕ್ತಿಯನ್ನು ಹೆಚ್ಚಿಸುವ ಔಷಧ ಏನಾದರೂ ಇದೆಯೇ ಎಂಬುದು. ಇಲ್ಲ. ಇದಕ್ಕೆ ಉತ್ತರ, ಲೈಂಗಿಕ ಶಕ್ತಿಯನ್ನು ಹೆಚ್ಚಿಸುವ ಯಾವುದೇ ವಿಶ್ವಾಸಾರ್ಹ ಔಷಧಿ, ವಸ್ತು, ಆಹಾರ ಪದಾರ್ಥ ಲಭ್ಯವಿಲ್ಲ. ಲೈಂಗಿಕ ಶಕ್ತಿವರ್ಧಕ ಎಂದು ಮಾರಾಟವಾಗುವ ಮಾತ್ರೆ, ಔಷಧಗಳು ಪರಿಣಾಮಕಾರಿ ಏನೂ ಇಲ್ಲ. ಅವನ್ನು ಕೊಂಡು ಬಳಸುವುದರಿಂದ ಹಣ ವ್ಯರ್ಥ ಅಷ್ಟೆ. ಹಾಗಾದರೆ ಲೈಂಗಿಕ ಸಮಸ್ಯೆಗಳಿಗೆ ಪರಿಹಾರವೇನು ಎಂಬುದು ಮುಂದಿನ ಪ್ರಶ್ನೆ. ಮನೋವೈದ್ಯರ ನೆರವಿನಿಂದ ಗಂಡ ಹೆಂಡತಿ ಇಬ್ಬರು ಚಿಕಿತ್ಸೆಯಲ್ಲಿ ಭಾಗವಹಿಸಬೇಕಾಗುತ್ತದೆ. ಲೈಂಗಿಕ ವಿಚಾರದಲ್ಲಿ ವೈಜ್ಞಾನಿಕ ತಿಳುವಳಿಕೆ ಪಡೆಯುವುದು, ಮನಸ್ಸಿನ ಆತಂಕ, ಭಯ ಮತ್ತು ಖಿನ್ನತೆಯನ್ನು ನಿವಾರಿಸಿಕೊಳ್ಳುವುದು, ಗಂಡ ಹೆಂಡತಿ ಲೈಂಗಿಕ ಪ್ರಚೋದಕ ವಾತಾವರಣವನ್ನು ನಿರ್ಮಿಸಿಕೊಂಡು ಹೆಚ್ಚು ಹೆಚ್ಚು ಪ್ರೇಮ ಸಲಾಪದಲ್ಲಿ ತೊಡಗುವುದು ಚಿಕಿತ್ಸೆಯ ಮುಖ್ಯ ವಿಧಾನ. ಹೆಚ್ಚಿನ ವಿವರಗಳಿಗೆ ಬೆಂಗಳೂರಿನ ನವಕರ್ನಾಟಕದ ಪ್ರಕಾಶನದ ಮೂಲಕ ಇನ್ನೊಂದು ಪುಸ್ತಕ ಪ್ರಕಟವಾಗಿರುವ, ಈ ಪುಸ್ತಕದ ಹೆಸರು ದಾಂಪತ್ಯ ಸಮಸ್ಯೆಗಳು. ಈ ಪುಸ್ತಕವನ್ನು ನೀವು ಇನ್ನಷ್ಟು ಓದಿ ತಿಳಿಯಬಹುದು. ಇನ್ನು ಮುಂದಿನ ಪ್ರಶ್ನೆ, ಕೆಲವರು ವಿಕೃತಕಾಮಿಗಳು ಸಣ್ಣ ಮಕ್ಕಳೊಂದಿಗೆ, ಪ್ರಾಣಿಗಳೊಂದಿಗೆ ಲೈಂಗಿಕ ಕ್ರಿಯೆ ಮಾಡ್ತಾರೆ. ಕೆಲವರು ಸಂಗಾತಿಯನ್ನು ಹಿಂಸೆ ಕೊಟ್ಟು ಲೈಂಗಿಕ ತೃಪ್ತಿ ಪಡೆಯುತ್ತಾರೆ. ಅವರ ಮನಸ್ಸಿಗೆ ಏನಾಗಿರುತ್ತದೆ? ಬಹಳ ಆಸಕ್ತಿಯುತ ಮುಖ್ಯ ಪ್ರಶ್ನೆ. ಇದಕ್ಕೆ ಹಲವಾರು ಕಾರಣಗಳಿವೆ. ಮೊದಲನೇದಾಗಿ ಅಜ್ಞಾನ, ತಪ್ಪು ತಿಳುವಳಿಕೆ. ಮಕ್ಕಳೊಂದಿಗೆ ಲೈಂಗಿಕ ಕ್ರಿಯೆ ನಡೆಸಿದರೆ ಲೈಂಗಿಕ ರೋಗಗಳು ಗುಣವಾಗುತ್ತವೆ ಎಂಬ ತಪ್ಪು ನಂಬಿಕೆಯಿಂದ ಕೆಲವರು ಮಕ್ಕಳ ಮೇಲೆ ಅತ್ಯಾಚಾರ ಮಾಡುತ್ತಾರೆ. ಹಾಗೆ ಪ್ರಾಣಿಗಳೊಂದಿಗಿನ ಲೈಂಗಿಕ ಸಂಪರ್ಕಕ್ಕೆ ಇದೇ ನಂಬಿಕೆ ಕಾರಣವಿರಬಹುದು. ಲೈಂಗಿಕ ಸಂಗಾತಿ ಇಲ್ಲದೆ ಲೈಂಗಿಕ ಪ್ರಚೋದಕ ಪರಿಸರದಲ್ಲಿರುವವರು ಬಯಕೆಯ ಪೂರೈಕೆಗಳನ್ನು ಮಾಡಿ ಈ ತಪ್ಪನ್ನು ಮಾಡಬಹುದು. ಇನ್ನು ಎರಡನೆಯದಾಗಿ, ಬುದ್ಧಿಮಾಂದ್ಯತೆ ಇರುವ ವಯಸ್ಕ ತನ್ನ ಲೈಂಗಿಕ ಬಯಕೆಗಳ ಪೂರೈಕೆಗೆ ಸಹ ವಯಸ್ಕ ಸಂಗಾತಿ ಸಿಗದೆ ಸಣ್ಣ ವಯಸ್ಸಿನವರನ್ನು, ಪ್ರಾಣಿಗಳನ್ನು ಬಳಸಿಕೊಳ್ಳಬಹುದು. ಮೂರನೇದಾಗಿ, ವ್ಯಕ್ತಿತ್ವ ದೋಷಗಳುಳ್ಳವರು ವಿವೇಚನೆ ಇಲ್ಲದೀರ, ವಿಫಲರಾಗಿ, ಏನೂ ವಿವೇಕವಿಲ್ಲದೀರ ಮಾಡಬಹುದಾದಂಥ ಈ ಅಕೃತ್ಯಗಳಲ್ಲಿ ಅವರು ತೊಡಗಿಕೊಳ್ಳಬಹುದು. ಇನ್ನು ನಾಲ್ಕನೆಯ ಕಾರಣ ಅಂದರೆ, ತಂದೆ ತಾಯಿಗಳ ಮೇಲಿನ ದ್ವೇಷ ಅಥವಾ ಮಾನಸಿಕ ಆಘಾತವಾಗುವ ಘಟನೆಗಳು ಮತ್ತು ಅನ್ಯಾಯಕ್ಕೆ ಒಳಗಾದ ವ್ಯಕ್ತಿಗಳು ಈ ಬಗೆಯ ವಿಕೃತಿಯನ್ನು ತೋರಿಸಬಹುದು. ಅವರ ಮನಸ್ಸಿಗೆ ಸಲಹೆ, ಸಮಾಧಾನ ನೀಡಿ ತಮ್ಮ ಆಸೆ, ನಡವಳಿಕೆಯನ್ನು ಬದಲಿಸಿಕೊಳ್ಳಲು ನಡವಳಿಕೆ ಚಿಕಿತ್ಸೆಯನ್ನು ವ್ಯವಸ್ಥೆ ಮಾಡಬೇಕಾಗುತ್ತದೆ. ಮೆದುಳು, ಮನಸ್ಸು, ಭಾವನೆಗಳು ದೈಹಿಕವಾಗಿ, ಮಾನಸಿಕವಾಗಿ ಏಳುವ ಸಮಸ್ಯೆಗಳಿಂದ ಲೈಂಗಿಕ ಆರೋಗ್ಯವು ಸರಿ ಇಲ್ಲದಿರಬಹುದು ಸ್ನೇಹಿತರೆ. ಇದರ ಬಗ್ಗೆ ಇವಿಷ್ಟು ಸಾಮಾನ್ಯ ಪ್ರಶ್ನಾವಳಿಗಳಾಗಿದ್ದು, ಇನ್ನೂ ಹೆಚ್ಚಿನ ಮಾಹಿತಿಗೆ, ಸಮಸ್ಯೆಯ ಪರಿಹಾರಗಳಿಗೆ ಥೆರಪಿಸ್ಟ್ ಹಾಗೂ ವೈದ್ಯರನ್ನು ಕಾಣುವುದು ಉತ್ತಮ. ಇವತ್ತಿನ ಸಂಚಿಕೆ ಇದಾಗಿದ್ದು, ಮುಂದಿನ ಸಂಚಿಕೆಯಲ್ಲಿ ಹುಚ್ಚು, ಬುದ್ಧಿಭ್ರಮಣೆ, ದೆವ್ವ, ಭೂತ, ಮಾಟ ಮಂತ್ರ, ಮನಸ್ಸಿನ ಮೇಲೆ ಅದು ಪರಿಣಾಮ ಬೀರುವ ರೀತಿ, ಇನ್ನು ಹುಚ್ಚು ವಂಶಪಾರಂಪರ್ಯವೇ ಅಥವಾ ಖಿನ್ನತೆ ಒಂದು ಕಾಯಿಲೆಯೇ, ಇವೆಲ್ಲಕ್ಕೂ ಉತ್ತರ ಕಂಡುಕೊಳ್ಳಲಿದ್ದೀರಿ. ಇನ್ನು ನಿಮ್ಮ ಭೇಟಿ ಮುಂದಿನ ಅಧ್ಯಾಯದಲ್ಲಿ. ಅಲ್ಲಿಯವರೆಗೂ ನನ್ನ ಸವಿನಯ ನಮಸ್ಕಾರಗಳು.